ಚಿಕ್ಕಬಳ್ಳಾಪುರ ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಹಾಡಹಗಲೇ ನಗರದಲ್ಲಿ ಸರಣಿ ಕಳ್ಳತನವಾಗುತ್ತಿರುವುದನ್ನು ಕಂಡು ಜನರ ಎದೆಯಲ್ಲಿ ಡವಡವ ಅಂತ ಆತಂಕ ಎದುರಾಗಿದೆ. ಹೌದು, ನಗರದ 16ನೇ ವಾರ್ಡ್ ಸುಬ್ಬರಾಯನಪೇಟೆ ವಾಲಿಟಿ ರಸ್ತೆಯಲ್ಲಿ ಒಂದೆಡೆಯಾದರೆ ಮತ್ತೊಂದೆಡೆ 23ನೇ ವಾರ್ಡ್ನ ಚಾಮರಾಜಪೇಟೆಯ ಎರಡು ಕಡೆ ದುಷ್ಕರ್ಮಿಗಳ ಕೈಚಳಕ ಬೆಳಕಿಗೆ ಬಂದಿದೆ. ಹೀಗೆ ಮನೆಯ ಅಂಗಳದಲ್ಲಿ ಕುಳಿತು ಕೈಯಲ್ಲಿ ಸನ್ನೆ ಮಾಡುತ್ತಿರುವ ಆತನ ಹೆಸರು ವೆಂಕಟ ಕೃಷ್ಣರಾವ್. ಸುಮಾರು 76 ವರ್ಷದ ವೃದ್ಧ. ಸುನೀಲ್ ಹಾಗೂ ಸ್ವಪ್ನ ದಂಪತಿಯ ಕುಟುಂಬದ ಹಿರಿಯರು. ಸುಬ್ಬರಾಯನಪೇಟೆ 2ನೇ ಅಂತಸ್ತಿನ ಬಾಡಿಗೆ ಮನೆಯಲ್ಲಿ 8 ವರ್ಷಗಳಿಂದ ವಾಸವಿದ್ದು ಸ್ವಪ್ನರವರು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾರಂತೆ. ಇತ್ತ ಸುನೀಲ್ಗೆ 1 ಗಂಟೆ ಸಮಯದಲ್ಲಿ ಕರೆ ಬಂತು ಅಂತ ಹೊರಗಡೆ ಬಂದಿದ್ರಂತೆ. ಇದೇ ವೇಳೆ ಕಳ್ಳ ಹೊಂಚು ಹಾಕಿ ಮೇಲೆ ಒಂದು ವೃದ್ಧನನ್ನ ಹಿಡಿದು ಕೈ ಮುರಿದು ಥಳಿಸಿ ಕೆಳಗಡೆ ಬೀಳಿಸಿ ಮನೆಯೊಳಗೆ ನುಗ್ಗಿದ ಕಳ್ಳ ಬೀರುವಿನ ಡೋರ್ ಕಿತ್ತು ಒಳಗಡೆಯಿಂದ ಚಿನ್ನವನ್ನ ಕದ್ದು ಪರಾರಿಯಾಗಲು ಯತ್ನಿಸಿದ್ದಾನೆ. ಎಚ್ಚೆತ್ತ ವೃದ್ಧ ಕಟ್ಟಡದ ಮೇಲಿನಿಂದ ಕೆಳಗೆ ಬಂದು ಮಾತನಾಡಲು ಬರದಿದ್ದರೂ ಗಾಬರಿಯಲ್ಲಿ ಸ್ಥಳೀಯರಿಗೆ ವಿಷಯ ಮುಟ್ಟಿಸಿದ್ರಂತೆ. ಸ್ಥಳೀಯರು ಸ್ಥಳಕ್ಕೆ ಧಾವಿಸಿ ಫ್ರಂಟ್ ಡೋರ್ ಮುಚ್ಚಿದ್ರಂತೆ. ಇದನ್ನ ಅರಿತ ಕಳ್ಳ ಗಾಬರಿಯಲ್ಲಿ ಹಿಂದೆ ಡೋರ್ ಓಪನ್ ಇದ್ದಿದ್ದನ್ನ ಕಂಡು ಎಸ್ಕೇಪ್ ಆಗಲು ಪ್ರಯತ್ನಿಸಿದ್ದು ಹಿಂದೆ ಡೋರ್ನ ಜಾಗದಲ್ಲಿ ಗ್ರಿಲ್ ಅಳವಡಿಸಿದ್ದು ತಪ್ಪಿಸಿಕೊಳ್ಳಲು ಆಗದೆ ಕಳ್ಳ ಲಾಕ್ ಆಗಿದ್ದಾನೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹೀಗೆ ಅಮಾಯಕನಂತೆ ಕಾಣುತ್ತಿರುವ ಕದೀಮನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಮನೆಯಲ್ಲಿದ್ದ 18 ಗ್ರಾಂ ಚಿನ್ನದ ವಾಲೆ ಕಾಣುತ್ತಿಲ್ಲವೆಂದು ದಂಪತಿ ಆರೋಪಿಸಿದ್ದು ಪೊಲೀಸರ ಕಸ್ಟಡಿಯಲ್ಲಿರುವ ಕದೀಮ ಚಿನ್ನದ ವಾಲೆಯನ್ನ ಏನ್ ಮಾಡಿದ ಎಂದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಿದೆ. ನನ್ನ ಹೆಸರು ಸುನೀಲ್ ಅಂತ ನನ್ನ ಹೆಸರು. ನಾನು ಸುಮಾರು 1 ಗಂಟೆ 1:15 ಆಗಿತ್ತು. 1:15 ಸಮಯದಲ್ಲಿ ಮನೆಯಲ್ಲಿದ್ದೆ. ನಮ್ಮ ಊರಿನವರು ಯಾರೋ ಕಾಲ್ ಮಾಡಿದ್ರು ಅಂತೇಳಿ ನಾನು ಆಚೆ ಕಡೆ ಹೋಗಿದ್ದೆ. 1:15 ಆಗಿತ್ತು. ಆಚೆ ಕಡೆ ಹೋಗಿದ ತಕ್ಷಣ ಒಂದು 1/4 ಗಂಟೆ ಆದಮೇಲೆ ಕೆಳಗಡೆ ಮನೆಯವರು ನನಗೆ ಫೋನ್ ಮಾಡಿದ್ರು, ಈ ಥರ ನಿಮ್ಮ ಮನೆಗೆ ಕಳ್ಳ ಬಂದುಬಿಟ್ಟಿದ್ದಾನೆ, ನಾವೆಲ್ಲ ಸೇರಿ ಹೊರಗಡೆ ಲಾಕ್ ಮಾಡಿದ್ದೀವಿ, ನೀವು ಬೇಗ ಬನ್ನಿ. ಸರಿ, ನಾನು ಬಂದೆ. ಬೇಗ ಬಂದು ನೋಡೋಷ್ಟೊತ್ತಿಗೆ ಕೆಳಗಡೆ ಮನೆಯವರು ಅಲ್ಲಿ ಅಂಗಡಿ ಹೋಗೋರು ಒಂದು 10-12 ಜನ ಇದ್ದರು. ಏನು ಅಂತ ಕೇಳಿದ್ರೆ, ಈಗ ಈ ಥರ ಆಗಿದೆ ಅಂತ ಹೇಳಿದೆ. ಕಳ್ಳ ಬಂದೆ ನಿಮ್ಮ ಮನೆಗೆ, ನಾವು ಹೊರಗಡೆ ಲಾಕ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಫಾದರ್ ಆಚೆನೆ ಕಳ್ಳ ಅಂತ ಯಾಕೆ ಗೊತ್ತಾಯ್ತು ಸರ್? ಕಳ್ಳ ಅಂತ ಯಾಕೆ ಗೊತ್ತಾಯ್ತು? ಅಲ್ಲ, ಕಳ್ಳ ಅಂತ ಗೊತ್ತಾಗಿಲ್ಲ. ಅವ್ರು ಹೇಳಿದ್ರು ಆಚೆ ಕಡೆ ಮನೆಯವರು, ಕಳ್ಳ ಬಂದಿಯಾನೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದಕ್ಕೆ ನನ್ನ ಕಳ್ಳ ಅಂತ ಗೊತ್ತಾಯ್ತು. ಆ ಟೈಮಲ್ಲಿ ಮನೇಲಿ ಯಾರು ಇರಲಿಲ್ವಾ? ನಮ್ಮ ಫಾದರ್ ಇದ್ರು, ನಮ್ಮ ತಂದೆಯವರು ಇದ್ರು. ನಮ್ಮ ತಂದೆಯವರು ಹೊರಗಡೆ ಕೂತಿದ್ರು. ಅವ್ರೇನು ಮಾಡಿದ್ದಾನೆ, ನಮ್ಮ ತಂದೆಯವ್ರು ಹೇಳಿದ್ದು, ನಮ್ಮ ತಂದೆಯವ್ರು ಮಾತಾಡೋಕ್ಕಾಗಲ್ಲ ಪಾಪ, ಅವರು ಸಹಿಗೆ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಕೈಯೆಲ್ಲ ತಿರುಗಿಸದಂತೆ, ಕೈ ತಿರುಗಿಸ್ಬಿಟ್ಟು ಹಿಂದಿಗೇನು ಹೊಡೆದಂತೆ. ಅವ್ರಿಗೆ ಹೊಡೆದಿದ ತಕ್ಷಣ ನಮ್ಮ ಫಾದರ್ ಏನು ಮಾಡಿದ್ದಾರೆ, ಆ ಬೈಯಕ್ಕೆ ಕೆಳಗಡೆ ಹೊರಗಿದ್ದಾರಂತೆ. ಕೆಳಗಡೆ ಹೋದ್ಮೇಲೆ ಅವ್ರ ಅಂಗಡಿಯವ್ರು ಹೇಳಿದ್ರು, ನಿಮ್ಮ ತಂದೆ ಕೆಳಗಡೆ ಬಂದ ತಕ್ಷಣ ನಮಗೆ ಮಾಡಿ ಮನೆ ತೋರಿಸಿದ್ರು, ಅರ್ಜೆಂಟ್ ಬನ್ನಿ ಅಂತೇಳಿ ಸಹಿಗೆ ಮಾಡಿದ್ರು. ನಾವು ಓಡಿ ಬರೋಷ್ಟೊತ್ತಿಗೆ ಈ ಬಾಗಿಲು ಓಪನ್ ಆಗಿತ್ತು. ನಾವು ಬರೋಷ್ಟೊತ್ತಿಗೆ ಅವ್ನ ಕಳ್ಳ ನಮ್ಮ ಶಬ್ದ ನೋಡಿ ಅವನು ಇಲ್ಲಿಂದ ಆ ಕಡೆ ಓಡೋಗಿ ಇತ್ತಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟ. ನಾವೇನು ಮಾಡಿದ್ವಿ, ಅವ್ನು ಲಾಕ್ ಮಾಡ್ಕೊಂಡಿದ್ದೆ ಅಂತ ತಕ್ಷಣ ನಾವು ಈ ಬಾಗಿಲನ್ನು ಫ್ರೆಂಡವರು ಲಾಕ್ ಮಾಡಿದ್ವಿ. ಲಾಕ್ ಮಾಡಿದ ಅಷ್ಟು ನಡೀತು. ಆಮೇಲೆ ನಾನು ಬರೋಕ್ಕೆ ಮುಂಚೆ ಅವರೇ ಪೊಲೀಸರು ಕಾಲ್ ಮಾಡಿದ್ರು. ನಾನು ಬಂದು 10 ನಿಮಿಷಕ್ಕೆ ಪೊಲೀಸರು ಬಂದಾದ್ಮೇಲೆ ಪೊಲೀಸರ ಸಮ್ಮುಖದಲ್ಲಿ ನಾವು ಓಪನ್ ಮಾಡಿದ್ವಿ. ಡೋರ್ ಓಪನ್ ಮಾಡಿ ಈ ಡೋರ್ ಓಪನ್ ಮಾಡಿದ್ವಿ. ಅವನು ಆ ಕಡೆ ಡೋರು ಲಾಕ್ ಮಾಡ್ಕೊಂಡಿದ್ದ. ಯಾರೋ ಅವನು ಕಳ್ಳ ಆ ಕಡೆ ತಪ್ಪಿಸ್ಕೊಳಕ್ಕೆ ಜಾಗ ಇಲ್ವಾ? ಹಿತ್ತಲಲ್ಲಿ ತಪ್ಪಿಸ್ಕೊಂಡು ಹೋಗೋಣ ಅಂತ ಪ್ರಯತ್ನ ಮಾಡಿ ಆ ಕಡೆ ಲಾಕ್ ಮಾಡ್ಕೊಂಡಿದ್ದ ಗೊತ್ತಿಲ್ಲ. ಬಟ್ ಈ ಕಡೆ ಗ್ರಿಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾವಾಗ ಕ್ಲೋಸ್ ಆಗಿತ್ತೋ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದ, ಎಲ್ಲಿ ಅವಕಾಶ ಸಿಗಲಿಲ್ಲ. ಜೊತೆಗೆ ಮೈನ್ ಡೋರ್ ಲಾಕ್ ಮಾಡ್ಬಿಟ್ಟಿದ್ದು. ಇರೋದು ಒಂದೇ ಡೋರೇ ಮನೆಯಿಂದ ಆಚೆ ಹೋಗೋದಕ್ಕೆ. ಈ ಯಾವಾಗ ಒಂದೇ ಡೋರ್ ಇತ್ತು, ಅವ್ನು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲೇ ಇರೋದ್ರಿಂದ ಅವನೇನು ಮಾಡಿದ್ದಾನೆ, ಹಿತ್ತಲಲ್ಲಿ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟಿದ್ದಾನೆ.
ಅಕಸ್ಮಾತ್ ಯಾರನ್ನ ಬಂದು ಸೀದಾ ಸ್ಟ್ರೈಟ್ ಹೊಡೋಗ್ತಾರೇನೋ, ಆವಾಗ ತಪ್ಪಿಸ್ಕೊಂಡು ಹೊರಟೋಗೋಣ ಅಂತ ಏನೋ ಐಡಿಯಾ ಮಾಡಿದ್ದೇನೋ. ಈ 2 ಡೋರ್ ಲಾಕ್ ಮಾಡಿತ್ತು. ಪೊಲೀಸರು ಬಂದರು. ಪೊಲೀಸರ ಸಮ್ಮುಖದಲ್ಲಿ ಈ ಡೋರು ಆ ಡೋರ್ 2 ಓಪನ್ ಮಾಡಿದ್ವಿ. ಆ ಡೋರ್ ತೆಗಿಲಿಲ್ಲ ಅವನು. ಅವಾಗ ಪೊಲೀಸರು ಗಲಾಟೆ ಮಾಡಿದ್ಮೇಲೆ ತೆಗೆದಾದ್ಮೇಲೆ ಅವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಆಮೇಲೆ ಪೊಲೀಸರ ಸಮ್ಮುಖದಲ್ಲಿ ನಾವು ಏನೇನಾಗಿದೆ ಅಲ್ಲಿ ಅಂತ ನೋಡಿದ್ವಿ. ಬೀರು ಎಲ್ಲ ಹೊಡೆದಿದ್ದಾನೆ, ಎಲ್ಲ ಓಪನ್ ಆಗಿದೆ. ಕೆಲವು ಆರ್ನಮೆಂಟು, ಕೆಲವು ಬೆಳ್ಳಿ ಬಂಗಾರ ಬಿಟ್ಟು ಕೆಲವೆಲ್ಲ ಬ್ಯಾಗ್ಸ್ ಎಲ್ಲ ಆಚೆ ಇತ್ತು. ಕೆಲವೆಲ್ಲ ಏನು ತೊಗೊಂಡೋಗಿದ್ದಾನೆ, ಏನು ತೊಗೊಂಡಿಲ್ಲ ಅಂತಕ್ಕಂಥದ್ದು ನಾವು ಅಲ್ಲಿ ಪೊಲೀಸರ ಸ್ವಲ್ಪ ಎಲ್ಲ ಬಂದಿದ್ರು. ಅವರೆಲ್ಲ ಬ್ಯುಸಿಯೆಲ್ಲ ಆದಮೇಲೆ ಏನಿದೆ ಏನಿಲ್ಲ ಅಂತ ಸ್ವಲ್ಪ ನೋಡೋಣ ಅಂತ ಸರಿ ನಾವು ಸ್ವಲ್ಪ ಟೈಮ್ ನೋಡ್ತಾ ಇದ್ವಿ. ಈಗ ನೀವು ಚೆಕ್ ಮಾಡಿದಾಗ ಏನು ಮಿಸ್ ಆಗಿದೆ? ನಾವು ಚೆಕ್ ಮಾಡಿದಾಗ ವಾಲೆ ಒಂದು ಮಿಸ್ ಆಗಿದೆ ಅಂತ ಗೊತ್ತಾಯಿತು. ಅದು 10 ಗ್ರಾಮ್ದೊಂದು ವಾಲೆ, ಆಮೇಲೆ ಒಂದು 8 ಗ್ರಾಮ್ದಿದೆ. ಒಂದು 8 ಗ್ರಾಮ್ 10 ಗ್ರಾಮ್ 2 ವಾಲೆ ಮಿಸ್ ಆಗಿದೆ ಅಂತ. ಆ ವಾಲೆ ಸಿಗ್ತಾ ಇಲ್ಲ. ಅವನು ಇದೆಯಾ, ಅವ್ನು ಏನು ಮಾಡಿದ್ದಾನೆ, ಅವನು ಹಿತ್ತಲ್ಲಿ ಬಾಗಿಲು ಹಾಕೊಂಡಿದ್ದಾಗ ಎಲ್ಲ ಹಾಕಿದಾನ, ಏನು ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾರು ಪರಿಚಯ ಇದ್ದಾರೆ ಅವರು? ಇಲ್ಲ, ನಮ್ಮ ಪರಿಚಯ ನಾವು ನೋಡಿಲ್ಲ ಇದುವರೆಗೂ. ನಮಗೆ ಗೊತ್ತೇ ಇಲ್ಲ ಅವ್ನು ಯಾರು ಅಂತ. ಇದು ಯಾವ ಏರಿಯಾ? ಏನು ಇಲ್ಲಿ ಇದು ಯಾವ ಏರಿಯಾ? ಇದು ಸುಬ್ರಾಯನಪೇಟೆ, ವಾರ್ಡ್ ನಂಬರ್ 16 ಸುಬ್ರಾಯನಪೇಟೆ. ಇದು ಸುಬ್ಬರಾಯನಪೇಟೆ ರೋಚಕ ಕಥೆಯಾದರೆ, ಮತ್ತೊಂದೆಡೆ ಚಾಮರಾಜಪೇಟೆಯಲ್ಲಿ ಲಕ್ಷಾಂತರ ರೂಪಾಯಿ ಒಡವೆ ಹಾಗೂ ನಗದು ಕದ್ದು ಪರಾರಿಯಾಗಿದ್ದು ಒಂದೇ ದಿನ 2 ಘಟನೆಗಳು ಬೆಳಕಿಗೆ ಬಂದಿವೆ. ಇದು 23ನೇ ವಾರ್ಡಿನ ಜನನಿಬಿಡ ಪ್ರದೇಶ ಚಾಮರಾಜಪೇಟೆ. ಇದೇ ಬಾಡಿಗೆ ಮನೆಯಲ್ಲಿ ವಾಸವಿರುವ ವಿನುತಾ ಹಾಗೂ ಸತ್ಯನಾರಾಯಣ ದಂಪತಿ ಒಡವೆ ಕಳೆದುಕೊಂಡ ಗಾಬರಿಯಲ್ಲಿ ಮಾತನಾಡುತ್ತಿರುವ ಈಕೆಯ ಹೆಸರು ವಿನುತಾ. ಮನೆಯ ಬೀರುವಿನ ಲಾಕರ್ನಲ್ಲಿ ಆಕೆಯದು ಹಾಗೂ ಮೊಮ್ಮಗನ ಚೈನ್ ಸೇರಿ ಸುಮಾರು 105 ಗ್ರಾಂ ಬಂಗಾರ ಹಾಗೂ 1.5 kgಯಷ್ಟು ಬೆಳ್ಳಿ ಇಟ್ಟಿದ್ರಂತೆ. ಇಂದು ಸಂಜೆ ಸಂಬಂಧಿಕರ ಮದುವೆ ಇದ್ದ ಹಿನ್ನೆಲೆ ಚಿನ್ನದ ನೆಕ್ಲೆಸ್ ನೋಡಲು ಬೀರುವಿನ ಲಾಕರ್ ಓಪನ್ ಮಾಡಿದಾಗ ಚಿನ್ನವು ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಒಂದು ಸೆಟ್ ಚಿನ್ನದ ಹಾರ, ಪ್ಲೈನ್ ಹಾಗೂ ಕಲ್ಲಿನ ನೆಕ್ಲೆಸ್, ವಾಲೆ ಸೇರಿದಂತೆ ಬೆಳ್ಳಿ ತಟ್ಟೆ, ಚೆಂಬು, ಚೈನ್ಗಳು ಒಟ್ಟು ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವಾಗಿದೆಯಂತೆ. ಈ ಘಟನೆಯು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ನಗರ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ರು. ಇನ್ನು ಕಳೆದ ಮಂಗಳವಾರ ಚಾಮರಾಜಪೇಟೆಯ ವೃದ್ಧೆ ಶಾಂತಮ್ಮ ಮನೆಯಲ್ಲಿ 85,000 ರೂಪಾಯಿ ಕಳ್ಳತನವಾಗಿದ್ದು, ಹೀಗೆ ದಿನಕ್ಕೊಂದರಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪದೇ ಪದೇ ಈ ರೀತಿ ಸರಣಿ ಕಳ್ಳತನ ಪ್ರಕರಣ ನಡೆಯುತ್ತಿರುವುದನ್ನು ಕಂಡ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮನವಿ ಮಾಡಿಕೊಂಡ್ರು. ನಮ್ಮನೇಲಿ 3 ದಿವಸಕ್ಕೆ ಮುಂಚೆ ವಾರ್ಡ್ರೋಬ್ ಅಲ್ಲಿ ಸೂಟ್ ಕೇಸ್ ಎಳ್ದಂಗೆ ಅನ್ನಿಸ್ತು. ನಾನು ಸ್ಕೂಲಿಂದ ಬರ್ತೀನಿ, ಸ್ಕೂಲಿಂದ ಬಂದ ತಕ್ಷಣ ನೋಡಿದ್ರೆ ವಾರ್ಡ್ರೋಬ್ ಅಲ್ಲಿ ಇರೋದೆಲ್ಲ ಕೆಳಗೆ ಬಿದ್ದಿತ್ತು. ಕೆಲವೊಂದು ಸೂಟ್ ಕೇಸ್ ಮೇಲೆ ಕವರು ಮತ್ತೆ ಇನ್ನ ಏನೇನೋ ಬಟ್ಟೆ ಎಲ್ಲ ಇತ್ತು. ನಾನು ನಮ್ಮ ಮನೆಯವರು ಅನ್ಕೊಂಡು ಎಲ್ಲ ಎತ್ತಿಟ್ಬಿಟ್ಟೆ, ಸೂಟ್ ಕೇಸ್ ತಳ್ದೆ. ಬೀರು ಏನು ಓಪನ್ ಆಗಿರ್ಲಿಲ್ಲ, ಮನೆ ಬಾಗ್ಲು ಓಪನ್ ಆಗಿರ್ಲಿಲ್ಲ. ಯೂಶುವಲ್ ಆಗಿ ಸ್ಕೂಲಿಂದ ಬಂದ ತಕ್ಷಣ ಮಾಮೂಲಿ ಹೆಂಗ್ ತೆಕ್ಕೊಂಡು ಬಂದ ಹಂಗೆ ಬಂದೆ. ನಾನು ಬೀರುನು ಓಪನ್ ಮಾಡಿಲ್ಲ. ಅಲ್ಲಿ ಬೀರು ಲಾಕರ್ ಅಲ್ಲಿ ಒಡವೆ ಇತ್ತು, ಕಲ್ಲಿನ ನೆಕ್ಲೆಸ್ ಒಂದು ಸೆಟ್ಟು, ವಾಲೆ ಮತ್ತೆ ಹಾರ ಒಂದು ದೊಡ್ಡದು, ಅದ್ರ ಸೆಟ್ಟು, ನೆಕ್ಲೆಸ್, ವಾಲೆ ಮತ್ತೆ ಪ್ಲೈನ್ ಗೋಲ್ಡ್ದು ನೆಕ್ಲೆಸ್ ಸೆಟ್, ವಾಲೆ ಮತ್ತೆ 1.5 kg ಅಷ್ಟು ಬೆಳ್ಳಿ ಇತ್ತು. ದೊಡ್ಡ ತಟ್ಟೆ, ಚೊಂಬು ಎಲ್ಲ ಇತ್ತು. ನಾನು ಇವಾಗ ನೆಕ್ಲೆಸ್ ಹಾಕೋಬೇಕು ಅಂದ್ಬಿಟ್ಟು ನಾಳೆ ತೆಗೆದಿಟ್ಕೊಳ್ಳೋಣ ಅಂದ್ಬಿಟ್ಟು ಬೀರು ತೆಗೆದು ನೋಡಿದ್ರೆ ಏನೂ ಇಲ್ಲ. ಅವಾಗ ಡೌಟ್ ಬಂತು ನಂಗೆ. ನಾನು ಅಲ್ಲಿವರೆಗೂ ನಾನು ಬೀರು ಮುಟ್ಟೆ ಇಲ್ಲ, ಬಟ್ ಬೀರು ಹಾಕ್ದಂಗೆ ಇದೆ, ಲಾಕರ್ ಬೀಗಾನು ಹಾಕ್ದಂಗೆ ಇದೆ. ಆ ಕೀಸ್ ಎಲ್ಲ ನನ್ನ ಹತ್ರನೇ ಇದೆ. ನಾನು ಕೀ ಓಪನ್ ಮಾಡಿದಾಗ ನನಗೆ ಗೊತ್ತಾಯ್ತು ಅದ್ರಲ್ಲಿ ಏನೂ ಇಲ್ಲ ಅಂತ. ಟೋಟಲ್ ಎಷ್ಟು ಗ್ರಾಮ್? ಟೋಟಲ್ 100-105 ಗ್ರಾಮ್ ಇದೆ ಸರ್. ಒಂದೊಂದು 30 ಗ್ರಾಮ್ ಕಲ್ಲಿ ನೆಕ್ಲೆಸ್ಸು, ವಾಲೆ ಎಲ್ಲ, ಮತ್ತೆ 25 ಗ್ರಾಮು ಪ್ಲೈನ್ ಚಿಕ್ಕದ ನೆಕ್ಲೆಸ್ಸು, ಹಾರ ಬಂದು ಒಂದು 30 ಗ್ರಾಮು, ಚಿಕ್ಕ ಚಿಕ್ಕ ಜುಮ್ಕಿ ವಾಲೆ, ಮತ್ತೆ ಮಗುದು ನಮ್ಮ ಮೊಮ್ಮಗ ಇದ್ದಾನೆ ಬೆಂಗಳೂರಲ್ಲಿ, ಅವನದು ಕಾಲ್ ಚೈನು, ಇದು ಬೆಳ್ಳಿ ಬಟ್ಲು, ಅವ್ನ ಗಿಫ್ಟ್ಗಳು ಬಂದಿತ್ತು, ಅದೆಲ್ಲ ಇತ್ತು. ಮತ್ತೆ ದೊಡ್ಡದೊಂದು ಬೆಳ್ಳಿ ತಟ್ಟೆ. ಬೆಳ್ಳಿ ಎಷ್ಟು ಗ್ರಾಮ್ ಇತ್ತು? 1.5 kg ಇತ್ತು ಸರ್. ನಂಗೆ ಪರ್ಫೆಕ್ಟ್ ಆಗಿ ಇಷ್ಟ ಇತ್ತು. ಮನೇಲಿ ಯಾರ್ಯಾರು ಇರೋದು ನೀವು? ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರೋದು. ಬೆಳಗ್ಗೆ ಅವರು ಹೋದ್ರೆ ಸಾಯಂಕಾಲನೇ ಬರೋದು, ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಬರೋದು. ಎಲ್ಲಿಟ್ಟಿದ್ರೆ ಎಲ್ಲಾನು? ಎಲ್ಲ ಲಾಕರ್ ಅಲ್ಲಿ ಇತ್ತು. ಒಡವೆ, ಚಿನ್ನ ಒಡವೆ ಎಲ್ಲ ಮಿಸ್ ಆಗಿದೆ. ಮುಖವಾಡ ಮತ್ತೆ ಒಡ್ಯಾಣ ಅದ್ರದ್ದು ಬೆಳ್ಳಿದು ಅದು ಮಾತ್ರ ಬಿಟ್ಟು ಇನ್ನೆಲ್ಲ ತಗೊಂಡೋಗಿದ್ದಾರೆ. ದೇವ್ರ ಮನೇಲಿ ಏನು ಮುಟ್ಟಿಲ್ಲ. ದೇವ್ರ ಮನೇಲೂ ಬೆಳ್ಳಿದು ಚಿಕ್ಕ ಚಿಕ್ಕ ಬಟ್ಲು, ತಟ್ಟೆ ಎಲ್ಲ ಇಟ್ಟಿದೀವಿ, ಅದು ಏನು ಮುಟ್ಟಿಲ್ಲ. ದೇವ್ರದ್ದು ಮಾತ್ರ ಮನೇಲಿ ಬಿಟ್ಬಿಟ್ಟು ಬೇರೆ ನಂದು ಚಿನ್ನದ ನೆಕ್ಲೆಸ್ 3 ಸೆಟ್ಟು ಮತ್ತೆ ಇದು ಬೆಳ್ಳಿ
ಇದು ಸಾಮಾನು ಎಲ್ಲ ಹೋಗಿದೆ ಸರ್. ಯಾವ ಏರಿಯಾ, ಯಾವ ಥರ ಕಳ್ತನ ಮಾಡೋದು? ಸರ್ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಲಾಕ್ ಆಚೆ ಕಡೆ ಬೀಗ ಹಾಕ್ದಂಗೆ ಇದೆ, ಬೀರು ಮುಚ್ಚದಂಗೆ ಇದೆ, ಮತ್ತೆ ಲಾಕರ್ ಕೀನು ಮುಚ್ಚದಂಗೆ ಇದೆ. ಯಾವ ಏರಿಯಾ ಇದು? ಚಾಮರಾಜಪೇಟೆ 23ನೇ ವಾರ್ಡ್. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.